ಎಲ್ಲ ದೇವ ಜನರಿಗೆ ಪ್ರೈಸ್ ಲಾರ್ಡ್ ಜೈ ಕ್ರಿಸ್ತ್ ಮತ್ತೊಂದು ವಿಡಿಯೋಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೇನೆ. ಯೇಸು ಕ್ರಿಸ್ತನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾಗದಿದ್ದರೆ ನಮ್ಮನ್ನು ಹೇಗೆ ರಕ್ಷಿಸುತ್ತಾನೆ? ಈ ಪ್ರಶ್ನೆ ಅನೇಕ ತಮ್ಮನ್ನು ತಾವು ಬಹಳಷ್ಟು ಬುದ್ಧಿವಂತರು ಎಂದು ಹೇಳುವಂಥ ಜನರು, ಬೇರೆ ಧರ್ಮದವರೇ ಆಗಿರಲಿ, ಪಂಗಡದವರೇ ಆಗಿರಲಿ, ಲೋಕದಲ್ಲಿರುವಂಥವರು, ಕ್ರೈಸ್ತ ವಿರೋಧಿ ಆಗಿರುವಂಥವರು ಈ ಪ್ರಶ್ನೆಯನ್ನು ಕೇಳಿ ತಮ್ಮನ್ನು ತಾವು ಬಹಳಷ್ಟು ಬುದ್ಧಿವಂತರು, ಈ ಪ್ರಶ್ನೆ ಉತ್ತರ ಅವರಲ್ಲಿಲ್ಲ ಎಂದು ಭಾವಿಸಿ ಈ ಪ್ರಶ್ನೆಯಿಂದ ಟೀಕೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಈ ಒಂದು ಪ್ರಶ್ನೆ ಉತ್ತರವನ್ನು ಕೇಳಿದರೆ ಅವರ ಜೀವನಗಳನ್ನೇ ಬದಲಾವಣೆಗೊಳ್ಳುವಂಥ ಉತ್ತರವಾಗಿದೆ. ಈ ಒಂದು ಜನರು ಈ ಒಂದು ಪ್ರಶ್ನೆ ಕೇಳುತ್ತಿರುವಾಗ ಅವರು ತಿಳಿದುಕೊಳ್ಳುತ್ತಾರೆ, ಇದು ನಾವೇ ಸೃಷ್ಟಿಸಿದ್ದೇವೆ, ಪ್ರಶ್ನೆ ಮುಂಚೆ ಯಾರೂ ಕೇಳಿಲ್ಲ ಎಂಬುದಾಗಿ. ಆದರೆ ಒಂದು ಪ್ರಶ್ನೆ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಹಾಕಲ್ಪಟ್ಟಿರುವಾಗಲೇ ಒಂದು ಪ್ರಶ್ನೆಯನ್ನು ಕೇಳಿದರು. ಅಲ್ಲಿರುವಂಥ ಯಹೂದಿ ಧಾರ್ಮಿಕ ಗುರುಗಳಾಗಿರಲಿ, ಧರ್ಮಾಧ್ಯಕ್ಷರುಗಳಾಗಿರಲಿ, ಅವಾಗಿನ ಒಂದು ಕಾಲದಲ್ಲಿ, ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಶಿಲುಬೆ ಮೇಲಿದ್ದಾಗ ಅವರು ಹೇಳುತ್ತಾರೆ, ಈತನು ತನ್ನನ್ನು ತಾನೇ ರಕ್ಷಿಸಿಕೊಂಡಿಲ್ಲ, ನಮ್ಮನ್ನು ಹೇಗೆ ರಕ್ಷಿಸ್ತಾನೆ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 35ನೇ ವಚನದಲ್ಲಿ ಅವರು ಹೇಳುತ್ತಾರೆ. ಈ ಒಂದು ಪ್ರಶ್ನೆ ಅವಾಗಲಿಂದಲೇ ಯೇಸು ಕ್ರಿಸ್ತನಿಗೆ ಬಂದಿತ್ತು. ಈ ಒಂದು ಪ್ರಶ್ನೆಯ ಉತ್ತರ ಆ ಒಂದು ಇರುವಂಥ ಜನರಿಗೆ ಸಿಕ್ಕಿತ್ತು. ಅದಾದ ಮೇಲೆ ಎಷ್ಟೋ ಜನರು ಕೇಳಿರುವಂಥವರಿಗೂ ಒಂದು ಪ್ರಶ್ನೆ ಉತ್ತರ ಸಿಕ್ಕಿದೆ. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ತನ್ನನ್ನು ತಾನು ರಕ್ಷಿಸಿಕೊಂಡಿಲ್ಲ ಎಂಬುದಾಗಿ ಹೇಳಿರುವಂಥ ಪ್ರಶ್ನೆಯಲ್ಲಿ ಯೇಸು ಕ್ರಿಸ್ತನ ಹತ್ತಿರ ಶಕ್ತಿ ಇರಲಿಲ್ಲ. ಈ ಒಂದು ಪ್ರಶ್ನೆ ಒಂದು ತಪ್ಪು ಕಲ್ಪನೆ, ಸುಳ್ಳು ಆಗಿದೆ, ಒಂದು ಊಹೆ ಆಗಿದೆ ಪ್ರಿಯರೇ. ಈ ಊಹೆಯನ್ನು ನಾವು ಬಹಿರಂಗಪಡಿಸೋಣ. ಹೇಗೆ? ಇದು ನಿಜವಾದ ಶಕ್ತಿ ಅಂದರೆ ತಮ್ಮನ್ನು ತಾವು ಕಾಪಾಡಿಕೊಳ್ಳುವಂಥದ್ದು, ಇಲ್ಲ ನಿಜವಾದ ಶಕ್ತಿಯನ್ನು ಬಳಸಿಕೊಂಡು ಇನ್ನೊಬ್ಬರಿಗೆ ಕಾಪಾಡುವಂಥ ಶಕ್ತರಾಗಿರುವಂಥವರು, ಕಾಪಾಡಿರುವಂಥವರು, ಅದು ನಿಜವಾದ ಶಕ್ತಿಯು? ಇದು ಪ್ರಶ್ನೆಯ ಉತ್ತರವಾಗಿದೆ. ಈ ಒಂದು ಪ್ರಶ್ನೆ ಉತ್ತರ ನಮಗೆ ಸೈನಿಕರ ಮೂಲಕವಾಗಿ ತಿಳಿಯುತ್ತದೆ. ಸೈನಿಕನು ಆ ಒಂದು ಯುದ್ಧದ ಸಮಯದಲ್ಲಿ ಒಂದು ಗ್ರೆನೇಡ್ ಎನ್ನುವಂಥ ಬಾಂಬಿನಲ್ಲಿ ಮೇಲೆ ಆತನು ಬೀಳುತ್ತಾನೆ. ಇವಾಗ ಆತನು ಮೇಲೆ ಬೀಳುತ್ತಾನೆ, ಬಿದ್ದು ತಮ್ಮ ಅಕ್ಕಪಕ್ಕದವರನ್ನು, ಉಳಿದಿರುವಂಥ ಸೈನಿಕರನ್ನು ಕಾಪಾಡುತ್ತಾನೆ. ಅಂದರೆ ಅವನು ಶಕ್ತಿಯನ್ನು ಬಳಸಿಕೊಂಡು ಆ ಗ್ರೆನೇಡ್ ಮೇಲೆ ಬಿದ್ದು ತನ್ನನ್ನು ತಾನು ತ್ಯಾಗವನ್ನು ಮಾಡಿ ಇನ್ನೊಬ್ಬರಿಗೆ ಉಳಿಸುವಂಥದ್ದು, ಇದು ನಿಜವಾದ ಶಕ್ತಿಯೋ? ಇಲ್ಲ ಆ ಒಂದು ಗ್ರೆನೇಡ್ ಬಾಂಬಿನ ಮೇಲೆ ಬೀಳದೆ ತನ್ನನ್ನು ತಾನು ಕಾಪಾಡಿಕೊಂಡು ಓಡಿ ಹೋಗುವಂಥದ್ದು, ಇದು ನಿಜವಾದ ಶಕ್ತಿಯೋ ಪ್ರಿಯರೇ? ಅದೇ ರೀತಿಯಾಗಿ ನಾವು ಹಡಗಿನಲ್ಲಿಯೂ ಕೂಡ ನೋಡುತ್ತೇವೆ. ಹಡಗಿನಲ್ಲಿ ನಾಯಕನ ಏನು ಮಾಡುತ್ತಾನೆ? ಏನಾದರೂ ಹಡಗು ಸಮುದ್ರದಲ್ಲಿ ಮುಳುಗುತ್ತಿರುವಂಥ ಒಂದು ಸಂದರ್ಭದಲ್ಲಿ ಸಿಲುಕಿಕೊಂಡಿದ್ದಾಗ ನಾಯಕನೇನು ಮಾಡ್ತಾನೆ? ಎಲ್ಲ ಅಲ್ಲಿರುವಂಥ ಹಡಗಿನ ಜನರು ಮೊದಲು ಅವರನ್ನು ಕಾಪಾಡುತ್ತಾನೆ. ಅವರು ಹೇಗಾದರೂ ಮಾಡಿ ಉಳಿಯಲಿ, ಜೀವಂತವಾಗಿರಲಿ ಅನ್ನುವಂಥ ಎಲ್ಲ ರೀತಿಯಾದ ವಿಷಯಗಳನ್ನು ಮಾಡುತ್ತಾನೆ. ಕೊನೆಯದಾಗಿ ಅವನು ಉಳಿಯುವಂಥ ಸಂದರ್ಭ ಬಂದಿದ್ದರೆ ಮಾತ್ರ ಅವನು ಉಳಿಸಿಕೊಳ್ಳುತ್ತಾನೆ ತನ್ನನ್ನು. ಒಂದು ವೇಳೆ ಉಳಿಯುವಂಥ ಸಂದರ್ಭ ಬಂದಿಲ್ಲ ಅಂದರೆ ಆ ಹಡಗಿನ ಜೊತೆ ಅವನು ಕೂಡ ಸಾಯುತ್ತಾನೆ. ಅಂದರೆ ಅವನು ತನ್ನ ಜೀವನವನ್ನು ತ್ಯಾಗವನ್ನು ಮಾಡಿ ಉಳಿದಿರುವಂಥವರನ್ನು ಕಾಪಾಡುವಂಥದ್ರಲ್ಲಿ ಅವನ ಶಕ್ತಿಯನ್ನು ತೋರಿಸುತ್ತಾನೆ. ಹಾಗಾಗಿ ನಿಜವಾದ ಶಕ್ತಿ ತನ್ನನ್ನು ತಾನು ಕಾಪಾಡಿಕೊಳ್ಳುವಂಥದ್ದಲ್ಲ, ಇನ್ನೊಬ್ಬರಿಗೆ ಕಾಪಾಡುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನಿಗೆ ಶಕ್ತಿ ಇತ್ತು ಎಂಬುದಕ್ಕೆ ಆಧಾರವೇನಾಗಿದೆ? ಈ ಪ್ರಶ್ನೆ ಕೇಳುತ್ತಾರೆ. ಇವಾಗ ಆತನಲ್ಲಿ ಶಕ್ತಿ ಇತ್ತು, ನಮ್ಮನ್ನು ಕಾಪಾಡುತ್ತಾನೆ, ಅದರ ಆಧಾರ ಏನಾಗಿದೆ ಎಂಬುದಾಗಿ ಕೇಳಿದ್ದಾಗ ನಾವು ಮತ್ತನೇ ಬರೆದ ಸುವಾರ್ತೆ 26ನೇ ಅಧ್ಯಾಯ 52ನೇ ವಚನದಿಂದ 53ನೇ ವಚನ ತನಕ ನಾವು ನೋಡುತ್ತೇವೆ. ಈ ಒಂದು ವಚನದಲ್ಲಿ ನೋಡುತ್ತೇವೆ, ಯೇಸು ಕ್ರಿಸ್ತನು ಹೇಳುತ್ತಾನೆ ಶಿಷ್ಯನಿಗೆ, ನಾನು ನನ್ನ ತಂದೆಗೆ ಬೇಡಿಕೊಂಡಿರೆ ಈಗಲೇ ನನ್ನ ತಂದೆಯು ನನಗೋಸ್ಕರ 12 ಗಣಗಳಿಗಿಂತ ದೇವದೂತರನ್ನು ಕಳಿಸುತ್ತಾರೆ, ನಿನಗೆ ಗೊತ್ತಿಲ್ಲವೆಂಬುದಾಗಿ. ಈ 12 ಗಣಗಳು ಎಂದರೆ ಅರ್ಥ ಒಂದು ಗಣ 6000 ದೇವದೂತರೆಂಬುದಾಗಿ. ಇವಾಗ 6000 ದೇವದೂತರಿಗೆ 12 ಗಣಗಳು, ನಾವು ಇದನ್ನು ಗಣಿತವಾಗಿ ನೋಡಿದರೆ 72,000 ದೇವದೂತರುಗಳು ಎಂಬುದಾಗಿ ನೋಡುತ್ತೇವೆ. ಇವಾಗ 72,000 ದೇವದೂತರು ಏನು ಹೆಚ್ಚು, ಅವರೇನು ಮಾಡುತ್ತಾರೆ ಎಂಬುದಾಗಿ ನಮ್ಮ ಪ್ರಶ್ನೆ ಆಗಿದರೆ, ಆ 72,000 ದೇವದೂತರು, ಒಬ್ಬ ದೇವದೂತನು ನಮ್ಮ ಸತ್ಯವೇದದಲ್ಲಿ ಹಳೆಯ ನುಡಿಕಿನಲ್ಲಿ 2ನೇ ಅರಸಗಳ ಪುಸ್ತಕದಲ್ಲಿ 19ನೇ ಅಧ್ಯಾಯ 35ನೇ ವಚನದಲ್ಲಿ ಒಬ್ಬ ದೇವದೂತನು 1,85,000 ಸೈನಿಕರನ್ನು ಕೊಂದು ಹಾಕಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ಒಬ್ಬ ದೇವದೂತನು 1,85,000 ಸೈನಿಕರನ್ನು ಹುಡಿಯುವಷ್ಟು ಶಕ್ತನಾಗಿದ್ದಾನೆ. ಇವಾಗ ನಾವು ಈ 72,000 ದೇವದೂತರುಗಳು ಎಷ್ಟು ಜನರನ್ನು ಹುಡಿಯುವುದಕ್ಕೆ ಶಕ್ತರಾಗಿರುತ್ತಾರೆ ಎಂಬುದಾಗಿ ನಾವು ಗಣಿತವಾಗಿ ನಾವು ಮಾಡಿದರೆ ಎಷ್ಟಾಗುತ್ತದೆ ಪ್ರಿಯರೇ ಗೊತ್ತಾ ನಿಮಗೆ? 1,332 ಕೋಟಿ ಸೈನಿಕರನ್ನು ಅವರು ಹುಡಿಯಬಹುದು ಎಂಬುದಾಗಿ. ಅಂದರೆ ಅಷ್ಟು ಬಲವುಳ್ಳ, ಶಕ್ತಿಶಾಲಿಯುಳ್ಳ ದೇವದೂತರು
ಯೇಸು ಕ್ರಿಸ್ತನ ಸಂಗಡ ಯಾವಾಗಲೂ ಇರುತ್ತಾ ಇದ್ದರು. ಆತನ ಒಂದು ಕರೆಯು ಅಷ್ಟು ಮಾತ್ರ ಸಾಕಾಗಿತ್ತು. ಆದರೆ ಯೇಸು ಕ್ರಿಸ್ತನ ಕರೆಯಲಿಲ್ಲ ಪ್ರಿಯರೇ. ಮತ್ತೆ ಆತನು ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 18 ವಚನದಲ್ಲಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಹೇಳುತ್ತಾನೆ, ನನ್ನ ಪ್ರಾಣ ಮೇಲೆ ನನಗೆ ಸಂಪೂರ್ಣವಾಗಿ ಅಧಿಕಾರವಿದೆ. ನನ್ನ ಪ್ರಾಣ ನನ್ನಿಂದ ತೆಗೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ನಾನು ಸ್ವಂತವಾಗಿ ನನ್ನ ಜನರಿಗೋಸ್ಕರ ನಾನು ಕೊಡುತ್ತೇನೆಂಬುದಾಗಿ ಅಲ್ಲಿ ಹೇಳಿರುವಂಥದ್ದು ನೋಡುತ್ತೇವೆ. ಅಂದರೆ ಆತನಿಗೆ ತನ್ನ ಪ್ರಾಣದ ಮೇಲೆ ಸಾರ್ವಭೌಮವಾಗಿ ಅಧಿಕಾರ ಉಂಟು. ಮತ್ತೆ ನಾವು ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡುತ್ತೇವೆ. ಅಲ್ಲಿ ಜನರು ಸಿಟ್ಟುಕೊಂಡು ಯೇಸು ಕ್ರಿಸ್ತನನ್ನು ನಡೆಸಿಕೊಂಡು ಹೋಗಿ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಬೆಟ್ಟದಿಂದ ಕೆಳಗೆ ದುಬ್ಬಿ ಹಾಕಿ ಬಿಡೋಣ ಎಂದು ಅವರು ನಿರ್ಧರಿಸಿರುವಾಗ ಆ ಒಂದು ಕ್ಷಣದಲ್ಲಿ ಯೇಸು ಕ್ರಿಸ್ತನು ಅವರ ಮುಂದೆ ಹೊರಟು ಹೋದನು. ಹೀಗಾಗಿ ಇವೆಲ್ಲವುಗಳು ಆತನಲ್ಲಿ ಶಕ್ತಿ ಉಂಟು ಎಂದು ತೋರಿಸುವಂಥ ಆಧಾರಗಳಾಗಿವೆ. ಮೂರನೇ ವಿಷಯ ತಿಳಿದುಕೊಳ್ಳೋಣ ಪ್ರಿಯರೇ. ಶಿಲುಬೆಯು ವೈಫಲ್ಯವಲ್ಲ, ಅದು ಒಂದು ಉದ್ದೇಶವಾಗಿದೆ. ಯೆಶಾಯ 53ನೇ ಅಧ್ಯಾಯ ಬಹಳಷ್ಟು ಸ್ಪಷ್ಟವಾಗಿ ನಮಗೆ ಯೇಸು ಕ್ರಿಸ್ತನ ವಿಷಯದಲ್ಲಿ 700 ವರ್ಷಗಳ ಹಿಂದೆ ಪ್ರವಾದನೆ ಮಾಡಿರುವಂಥದ್ದನ್ನು ನೋಡುತ್ತೇವೆ. 700 ವರ್ಷಗಳ ಹಿಂದೆ ಆತನ ವಿಷಯದಲ್ಲಿ ಪ್ರವಾದನೆ ಆಗಿತ್ತು. ಆ ಒಂದು 53ನೇ ಅಧ್ಯಾಯದಲ್ಲಿ ಆತನು ಹೇಗೆ ಹಿಂಸೆ ಪಡುತ್ತಾನೆ, ಹೇಗೆ ಕಷ್ಟಪಡುತ್ತಾನೆ, ಆತನು ಹೇಗೆ ಮರಣವನ್ನು ಹೊಂದುತ್ತಾನೆ, ತನ್ನ ಜನರಿಗೋಸ್ಕರ ತನ್ನ ಪ್ರಾಣವನ್ನು ಹೇಗೆ ಕೊಡುತ್ತಾನೆ, ಆ ಹಿಂಸೆಯ ಅನೇಕ ವಿವರಣೆಗಳು, ಹೇಗೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುತ್ತಾನೆ, ಹೇಗೆ ತಾನು ಗಾಯಗೊಳ್ಳುತ್ತಾನೆ, ಇವೆಲ್ಲ ವಿಷಯಗಳು ಪ್ರವಾದನೆ 700 ವರ್ಷಗಳ ಹಿಂದೆಯೇ ಬರೆಯಲ್ಪಟ್ಟಿತು. ಆ ಒಂದು ಪ್ರವಾದನೆಗಳು ನೆರವೇರಲ್ಪಡಬೇಕಾಗಿರುವಂಥದ್ದು ಯೋಜನೆ ಆಗಿತ್ತು. ಆ ಒಂದು ಉದ್ದೇಶವಾಗಿತ್ತು ಯೇಸು ಕ್ರಿಸ್ತನು. ಆ ಒಂದು ಉದ್ದೇಶಕ್ಕೋಸ್ಕರ ಆ ಒಂದು ಶಿಲುಬೆ ಮೇಲೆ ಆತನು ತನ್ನನ್ನು ತಾನು ರಕ್ಷಿಸಿಕೊಂಡಿಲ್ಲ, ಆತನು ನಮಗೋಸ್ಕರ ರಕ್ಷಿಸುವುದಕ್ಕೆ, ಆ ಉದ್ದೇಶವನ್ನು ಪೂರೈಸುವುದಕ್ಕೆ ಆತನು ಸುಮ್ಮನಿದ್ದನೆಂಬುದಾಗಿ ನೋಡುತ್ತೇವೆ. ಹಾಗಾಗಿ ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ಮಾಡಿರುವಂಥ ಕಾರ್ಯದಿಂದ ಇಡೀ ಮಾನವ ಕುಲವು ರಕ್ಷಿಸಲ್ಪಡುತ್ತದೆ ಎಂಬುದಾಗಿ ಅವನು ತನಗಿಂತ ಹೆಚ್ಚಾಗಿ ನಮ್ಮನ್ನು ಆರಿಸಿಕೊಂಡನು. ನಾಲ್ಕನೇದಾಗಿ ಆತನು ನಮಗೆ ರಕ್ಷಣೆ ಕೊಡುವುದಕ್ಕೋಸ್ಕರ ಬಂದಿದ್ದನು. ಈ ರಕ್ಷಣೆ ಎಂದರೇನು? ನಿಜವಾಗಿ ಇದರ ಅರ್ಥವೇನಾಗಿದೆ? ಅದು ಪಾಪಗಳನ್ನು ಕ್ಷಮಿಸುವಂಥದ್ದಾಗಿದೆ. ನಾಶನ ಮಾರ್ಗದಲ್ಲಿ ಪಾಪಿಗಳಾಗಿರುವಂಥ ನಮಗೆ ಪಾಪವನ್ನು ಕ್ಷಮಿಸುವಂಥದ್ದು ರಕ್ಷಣೆ ಆಗಿದೆ. ಮತ್ತು ದೇವರೊಂದಿಗೆ ಸಂಬಂಧವನ್ನು ಮುರಿದು ಹೋಗಿರುವಂಥದ್ದನ್ನು ಮತ್ತೆ ಜೋಡಿಸುವಂಥದ್ದು ರಕ್ಷಣೆ ಆಗಿದೆ. ಮತ್ತು ನಾವು ನಾಶವಾಗಿ ನರಕಕ್ಕೆ ಹೋಗುವಂಥವರು ನಮಗೆ ದೇವರು ನಿತ್ಯ ಜೀವವನ್ನು ಕೊಡುವಂಥದ್ದು ರಕ್ಷಣೆ ಆಗಿದೆ. ನಾವು ಸತ್ತ ಮೇಲೆ ಮಣ್ಣಿನಲ್ಲಿ ನಮ್ಮ ಇಡೀ ಅಸ್ತಿತ್ವವೇ ಕಳೆದು ಹೋಗುತ್ತದೆ ಅಂತಲ್ಲ, ಒಂದು ದಿವಸ ನಾವು ಪುನರುತ್ಥಾನವನ್ನು ಹೊಂದುತ್ತೇವೆ ಎನ್ನುವಂಥ ರಕ್ಷಣೆ ಆಗಿದೆ. ಈ ಒಂದು ಉದ್ದೇಶದಿಂದ ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು. ಇದೇ ರಕ್ಷಣೆಯ ನಿಜವಾದ ಅರ್ಥವಾಗಿದೆ. ಐದನೇದಾಗಿರುವಂಥದ್ದು ಅಂತಿಮ ಸಾಕ್ಷಿ, ಶಿಲುಬೆ ಮೇಲಿನ ಕಳ್ಳ. ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ಪಕ್ಕದಲ್ಲಿ ಒಬ್ಬ ಕಳ್ಳನನ್ನು ಕೂಡ ಶಿಲುಬೆಗೆ ಹಾಕಿದರು. ಈ ಹೊತ್ತೇ ನೀನು ನನ್ನ ಸಂಗಡ ಪರದೇಶಿನಲ್ಲಿರುವೆ ಎಂಬುದಾಗಿ ಆ ಒಂದು ಕಳ್ಳನಿಗೆ ಆಶೀರ್ವಾದಿಸುತ್ತಾನೆ, ರಕ್ಷಣೆ ಕೊಡುತ್ತಾನೆ, ಕಾಪಾಡುತ್ತಾನೆ, ಬಿಡುಗಡೆ ಕೊಡುತ್ತಾನೆ ಪ್ರಿಯರೇ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಇನ್ನೊಬ್ಬರನ್ನು ರಕ್ಷಿಸುವುದಕ್ಕೆ. ಅಂಥ ಒಂದು ಸಮಯದಲ್ಲಿ ಕೂಡ ಪಕ್ಕದಲ್ಲಿರುವಂಥ ಕಳ್ಳನನ್ನು ಆತನು ರಕ್ಷಿಸಿದನು. ಆ ಕಳ್ಳನು ಯಾವುದೇ ಚರ್ಚ್ಗೆ ಹೋಗಲಿಲ್ಲ. ಚರ್ಚಿನ ಸದಸ್ಯತ್ವವಾಗಲಿ, ದೀಕ್ಷಾ ಸ್ನಾನ, ಬ್ಯಾಪ್ಟಿಸಮ್ ಆಗಲಿ ಇವೆಲ್ಲ ತೆಗೆದುಕೊಂಡಿಲ್ಲ. ಆತನು ಒಂದೇ ಕ್ಷಣದಲ್ಲಿ ಪ್ರಾರ್ಥನೆ, ಪಶ್ಚಾತ್ತಾಪದಿಂದ ದೇವರು ರಕ್ಷಣೆ ಕೊಟ್ಟ. ಎಲ್ಲದಕ್ಕೂ ಶಕ್ತನಾಗಿರುವಂಥವನು ತನ್ನನ್ನು ತಾನು ಕಾಪಾಡಿಕೊಳ್ಳುವುದಿಲ್ಲ, ಮೊದಲು ಇನ್ನೊಬ್ಬರನ್ನು ಕಾಪಾಡಿಕೊಳ್ಳುತ್ತಾನೆ. ಆತನೇ ಯೇಸು ಕ್ರಿಸ್ತನೆಂಬುದಾಗಿ ನೋಡುತ್ತೇವೆ. ಅದಕ್ಕೋಸ್ಕರ ನಿಜವಾದ ಶಕ್ತಿ ಅಂದರೆ ಶಿಲುಬೆಯಿಂದ ತಪ್ಪಿಸಿಕೊಳ್ಳುವುದಲ್ಲ, ಬದಲಾಗಿ ಅದರ ಆಚೆಗಿರುವುದನ್ನು ಜಯಿಸುವುದು ಎಂದು ಆ ಕಳ್ಳನು ಅರಿತಿದ್ದನು. ಇವತ್ತು ನಾವು ಕೂಡ ಅರಿತೇವೆ. ನಿಜವಾದ ಶಕ್ತಿ ಆಚೆ ಇನ್ನೊಬ್ಬರನ್ನು ಕಾಪಾಡುವಂಥದ್ರಲ್ಲಿ ಉಂಟು. ಐದನೇದಾಗಿರುವಂಥ ವಿಷಯ ಪುನರುತ್ಥಾನ, ಮರಣದ ಮೇಲಿನ ವಿಜಯ. ಈ ಒಂದು ವಿಷಯ ಸುಳ್ಳು ಎಂದು ಸಾಬೀತು ಮಾಡುತ್ತದೆ. ಹೇಗೆ? ಆತನು 3ನೇ ದಿವಸದಲ್ಲಿ ಸತ್ತೊರಳಿಗಿಂದ ಎದ್ದು ಬಂದಿರುವಂಥ ದೇವರಾಗಿದ್ದಾನೆ. ಆತನು ಮರಣವನ್ನು ಜಯಿಸಿರುವಂಥ ದೇವರಾಗಿದ್ದಾನೆ. ಮರಣವನ್ನು ಆತನು ತನ್ನ ಉದ್ದೇಶಪೂರ್ವಕವಾಗಿ ಆತನು ತೆಗೆದುಕೊಂಡಿದ್ದನು, ಆ ತ್ಯಾಗವನ್ನು ಮಾಡಿದನು ತನ್ನ ಪ್ರಾಣ. ಆದರೆ ಆ ಮರಣ ಆತನನ್ನು ಸೋಲಿಸಲಿಲ್ಲ. ಆ ಮರಣವನ್ನು ಆತನು ಜಯಿಸಿ ಬಂದಿರುವಂಥ ದೇವರಾಗಿದ್ದಾನೆ. ಮತ್ತನ ಬರೆದ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನದಲ್ಲಿ ಆತನು ಶಿಲುಬೆ ಮೇಲೆ ತಾನು ಪ್ರಾಣವನ್ನು ಕೊಡುವುದಕ್ಕಿಂತ ಮುಂಚೆ, ಬಹಳಷ್ಟು ಮುಂಚೆ ತನ್ನ ಶಿಷ್ಯರಿಗೆ ಹೇಳಿದ್ದಾನೆ. ಮತ್ತು ಶಿಲುಬೆ ಮೇಲೆ ತನ್ನ ಮರಣವನ್ನು ಕೊಟ್ಟನು
ಪುನರುತ್ಥಾನವು 3ನೇ ದಿವಸದಲ್ಲಿ ಎದ್ದು ಬಂದನು ಎಂಬುದಾಗಿ. ಎದ್ದು ಬಂದು 500ಕ್ಕೂ ಹೆಚ್ಚು ಜನರಿಗೆ ಕಾಣಿಸಿಕೊಂಡಿದ್ದನು. ಶಿಷ್ಯರು ಮಾತ್ರವಲ್ಲದೆ ಶಿಷ್ಯರನ್ನು ಬಿಟ್ಟು ಇನ್ನೂ ಉಳಿದ 500 ಜನರು ಆತನ ನೋಡಿದರು. ಅವರು ಸಾಕ್ಷ್ಯಗಳು. 1 ಕೊರಿಂಥಿ 15ನೇ ಅಧ್ಯಾಯ 6ನೇ ವಚನದಲ್ಲಿ ಮತ್ತು ಪ್ರಕಟಣೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೇ ಎಂಬುವಂಥದ್ದು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಆ ಮರಣವನ್ನು ತಪ್ಪಿಸಿಕೊಳ್ಳಲಿಲ್ಲ, ಆದರೆ ಅದರಿಂದ ಹಾದು ಹೋಗಿ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ಆತನು ಪಡೆದುಕೊಂಡಿದ್ದಾನೆ. ಕೊನೆಯದಾಗಿರುವಂಥ ವಿಷಯ ತರ್ಕಬದ್ಧವಾದ ಅಂತಿಮ ತೀರ್ಮಾನ. ಸುಳ್ಳುವಾದ ಏನು ಹೇಳುತ್ತದೆ? ಯೇಸು ಶಕ್ತಿಹೀನನಾಗಿದ್ದನು. ಈ ಒಂದು ವಿಷಯ ನಾವು 2 ಭಾಗಗಳಾಗಿ ನೋಡಿಕೊಳ್ಳೋಣ. ಒಂದು ಸುಳ್ಳುವಾದದ ಭಾಗ, ಇನ್ನೊಂದು ವಾಸ್ತವಿಕ ಸತ್ಯ. ಯೇಸು ಶಕ್ತಿಹೀನನಾಗಿದ್ದನು. 72,000 ದೇವದೂತರನ್ನು ಕರೆಯುವಂಥ ಶಕ್ತನಾಗಿದ್ದನು. ಮರಣವನ್ನು ಆತನ ಮೇಲೆ ಹೇರಲಾಯಿತು. ತನ್ನ ಪ್ರಾಣದ ಮೇಲೆ ಸಂಪೂರ್ಣ ಅಧಿಕಾರ ಉಳ್ಳವನಾಗಿದ್ದನು. ಶಿಲುಬೆಯ ಮೇಲೆ ಆತನು ವಿಫಲನಾದನು. 700 ವರ್ಷಗಳ ಹಿಂದಿನ ಭವಿಷ್ಯವಾಣಿಯನ್ನು, ಪ್ರವಾದನೆಯನ್ನು ನಿಖರವಾಗಿ ಪೂರೈಸಿದನು. ಅವನು ಸತ್ತೇ ಹೋದನು. 3ನೇ ದಿವಸದಲ್ಲಿ ಆತನು ಮರಣವನ್ನು ಜಯಿಸಿ ಎದ್ದು ಬಂದನು. ಬೇರೆಯವರೆಲ್ಲರನ್ನು ರಕ್ಷಿಸಲು ಆತನಿಂದ ಸಾಧ್ಯವಿಲ್ಲ. ತನ್ನ ಬಂಧನದ ಸಮಯದಲ್ಲಿಯೂ ಶಿಷ್ಯರನ್ನು ಮತ್ತು ಕಳ್ಳನನ್ನು, ಅನೇಕ ಜನರನ್ನು ರಕ್ಷಿಸಿದನು. ಕೊನೆಯದಾಗಿ ಒಂದು ವಚನ ಓದುವುದಕ್ಕೆ ಬಯಸ್ತೇನೆ. 1 ಕೊರಿಂಥಿ 1ನೇ ಅಧ್ಯಾಯ 18ನೇ ವಚನ. ಶಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಅದಕ್ಕೋಸ್ಕರ ಈ ಒಂದು ಸುಳ್ಳುವಾದ, ಯೇಸು ಕ್ರಿಸ್ತನ ಹತ್ತಿರ ಶಕ್ತಿ ಇರಲಿಲ್ಲ, ಅವನು ತನ್ನನ್ನು ತಾನು ಕಾಪಾಡುವುದಕ್ಕೆ ಅವನಿಗೆ ಆಗಿಲ್ಲ, ಅವನು ಹೇಗೆ ಇನ್ನೊಬ್ಬರಿಗೆ ಕಾಪಾಡುತ್ತಾನೆ, ರಕ್ಷಿಸ್ತಾನೆ ಅನ್ನುವಂಥ ಇವು ಸುಳ್ಳುವಾದಕ್ಕೆ ಇಷ್ಟು ವಿಷಯಗಳಿಂದ ಸ್ಪಷ್ಟವಾಗಿ ಬಹಳಷ್ಟು ಅರ್ಥಗರ್ಭಿತವಾದ ವಿಷಯಗಳಿಂದ ಉತ್ತರ ಕೊಟ್ಟಿದೆ. ಒಳ್ಳೆಯ ರಕ್ಷಕನು ತನ್ನನ್ನು ತಾನು ಬಲಿ ಕೊಡುವುದಿಲ್ಲ ಎಂದು ಈ ವಾದವನ್ನು, ಸುಳ್ಳುವಾದವನ್ನು ಹೇಳುತ್ತದೆ. ಆದರೆ ಕ್ರೈಸ್ತ ಧರ್ಮವು ನಿಖರವಾಗಿ ವಿರುದ್ಧವಾದದನ್ನು ಹೇಳುತ್ತದೆ. ಶ್ರೇಷ್ಠ ರಕ್ಷಕನು ತನ್ನನ್ನು ತಾನು ತ್ಯಾಗವನ್ನು ಮಾಡಿ ಇನ್ನೊಬ್ಬರನ್ನು, ಉಳಿದ ಎಲ್ಲ ಮಾನವ ಕುಲಕ್ಕೆ, ಪಾಪದಲ್ಲಿ ಮುಳುಗಿ ಹೋಗಿ ನಾಶವಾಗುವಂಥ ಜನರಿಗೆ ಆತನು ರಕ್ಷಿಸುವುದಕ್ಕೆ ತನ್ನ ಪ್ರಾಣವನ್ನು ತ್ಯಾಗವನ್ನು ಮಾಡಿದನೆಂಬುದಾಗಿ ಹೇಳುತ್ತದೆ. ಅದಕ್ಕೋಸ್ಕರ ಕೇಳಿರುವಂಥ ಎಲ್ಲ ದೇವ ಜನರಿಗೆ ಮತ್ತು ಈ ವಿಡಿಯೋವನ್ನು ಬೇರೆ ಯಾರೇ ನೋಡಿದ್ರೂ ಕೂಡ ತಮಗೆ ಈ ಒಂದು ಪ್ರಶ್ನೆ ನಿಮ್ಮ ಹತ್ತಿರವಿತ್ತು. ಈ ಒಂದು ಪ್ರಶ್ನೆ ಹೇಳುವಂಥದ್ರಲ್ಲಿ ಏನೂ ಕಷ್ಟವಿಲ್ಲ. ಆತನೇನು ದೇವರು, ಶಿಲುಬೆ ಮೇಲೆ ಇರುವಂಥ ದೇವರು, ಅವನು ಹೇಗೆ ದೇವರಾಗ್ತಾನೆ? ಇದು ಬಹಳಷ್ಟು ಸುಲಭವಾಗಿ ಹೇಳುವಂಥ ಪ್ರಶ್ನೆ. ಆದರೆ ಈ ಪ್ರಶ್ನೆ ಉತ್ತರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥವಾಗಿಲ್ಲ. ಇನ್ನೊಂದು ಸಾರಿ ನೋಡಿ, ತಿಳಿದುಕೊಳ್ಳಿರಿ. ಇನ್ನೊಂದು ಸಾರಿ ಯೇಸು ಕ್ರಿಸ್ತನು ಅಶಕ್ತನೆಂಬುದಾಗಿ ನಿಮಗೆ ಹೇಳುವುದಕ್ಕೆ ಒಂದು ಚೂರು ಕೂಡ ಸಾಧ್ಯವಾಗುವುದಿಲ್ಲ. ಈ ವಿಡಿಯೋ ನಿಮಗೆ ಸಹಾಯಕರವಾಗಿದೆ, ನಿಮಗೆ ಹೇಗೆ ಸಹಾಯವಾಗಿದೆಯೋ ಅವರಿಗೂ ಸಹಾಯವಾಗಿರಲಿ. ಶೇರನ್ನು ಮಾಡಿರಿ. ಈ ರೀತಿಯಾದ ನಮ್ಮ ಸತ್ಯವೇದದ ಜ್ಞಾನದಲ್ಲಿ ಬೆಳೀರಿ ಎಂಬುದಾಗಿ ಎಲ್ಲ ದೇವಜನರಲ್ಲಿ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಸಿಗೋಣ ಪ್ರಿಯರೇ. ಅಲ್ಲಿ ತನಕ ದೇವರು ನಿಮ್ಮ ಜೊತೆ ಇರಲಿ, ನಿಮ್ಮನ್ನು ಆಶೀರ್ವಾದಿಸಲಿ. ಪ್ರೈಸ್ ಲಾರ್ಡ್.